ಎಸ್, ಗೋವಾದ ಸಿಎಂ ಮನೋಹರ್ ಪರಿಕ್ಕರ್ ವಿಧಿವಶರಾಗಿದ್ದಾರೆ. ಸಾಕಷ್ಟು ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ವಿದೇಶದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡು ಬಂದಿದ್ರು. ಆದರೆ ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಗೋವಾದ ಸಿಎಂ ಮನೋಹರ್ ಪರಿಕ್ಕರ್ ವಿಧಿವಶರಾಗಿದ್ದಾರೆ. ಕರುಳು ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ರು. ಸಾಕಷ್ಟು ದಿನಗಳಿಂದ ಹಾಸಿಗೆ ಹಿಡಿದಿದ್ರು. ಗುರುತೇ ಸಿಗದ ಹಾಗೆ ಮನೋಹರ್ ಪರಿಕ್ಕರ್ ಹಾಸಿಗೆ ಹಿಡಿದಿದ್ರು. ಕೇಂದ್ರದಲ್ಲಿ ರಕ್ಷಣಾ ಸಚಿವರಾಗಿಯೂ ಕೂಡ ಕೆಲ ಕಾಲ ಕಾರ್ಯನಿರ್ವಹಿಸಿದ್ರು. ಸರ್ಜಿಕಲ್ ಸ್ಟ್ರೈಕ್ನ ರೂವಾರಿ ಕೂಡ ಆಗಿದ್ದರು. ಈ ಹಿಂದೆ ನಡೆದಂತಹ 2016ರಲ್ಲಿ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್ನ ರೂವಾರಿ ಕೂಡ ಆಗಿದ್ದರು. ಅಷ್ಟಾದರೂ ಕೂಡ ಗೋವಾ ಸಿಎಂ ಆಗಿ ತನ್ನ ಕೆಲಸ ವ್ಯಾಪ್ತಿಯನ್ನು, ಕಾರ್ಯವ್ಯಾಪ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಂತಹ ಗೋವಾ ಸಿಎಂ ಮನೋಹರ್ ಪರಿಕ್ಕರ್ ಇದೀಗ ವಿಧಿವಶರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಅವರ ಅನಾರೋಗ್ಯ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇತ್ತು ಅಂತ ಬೆಳಗ್ಗಿನಿಂದನೂ ವರದಿ ಬರ್ತಾ ಇತ್ತು. ಆದರೆ ಕೆಲವೇ ನಿಮಿಷಗಳ ಹಿಂದಷ್ಟೇ ಗೋವಾ ಸಿಎಂ ಮನೋಹರ್ ಪರಿಕ್ಕರ್ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಎಸ್, ಗೋವಾದ ಚೀಫ್ ಮಿನಿಸ್ಟರ್ ಕಚೇರಿಯಿಂದನೂ ಕೂಡ ಟ್ವೀಟ್ ಮಾಡಿದರು. ಬೆಳಗ್ಗೆ ಸಂಜೆ 7 ಗಂಟೆ ಸಮಯದಲ್ಲೂ ಕೂಡ ತುಂಬ ಎಕ್ಸ್ಟ್ರೀಮ್ ಆಗಿ ಕ್ರಿಟಿಕಲ್ ಆಗ್ತಾ ಇದೆ ಅವರ ಹೆಲ್ತ್ ಕಂಡೀಷನ್. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಕರುಳು ಕ್ಯಾನ್ಸರ್ನಿಂದ ಸಾಕಷ್ಟು ದಿನಗಳಿಂದ ಬಳಲ್ತಾ ಇದ್ದಂತಹ ಗೋವಾ ಸಿಎಂ 4 ಬಾರಿ ಗೋವಾದ ಸಿಎಂ ಆಗಿದ್ದರು ಮನೋಹರ್ ಪರಿಕ್ಕರ್. ಅಷ್ಟೇ ಖಡಕ್ ಆದಂತಹ ವ್ಯಕ್ತಿತ್ವ ಕೂಡ. ಸೊ ಹಾಗಾಗಿ ಸರ್ಜಿಕಲ್ ಸ್ಟ್ರೈಕ್ನಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದದ್ದು. ರಕ್ಷಣಾ ಸಚಿವರಾಗಿ ಮೋದಿ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಅವರ ಸೇವೆಯನ್ನು ಗಮನಿಸಿಯೇ ಅವರಿಗೆ ರಕ್ಷಣಾ ಸಚಿವ ಸ್ಥಾನವನ್ನು ಹೊಣೆಯನ್ನು ಹೊರಿಸಿದರು ಪ್ರಧಾನಿ ನರೇಂದ್ರ ಮೋದಿ. ಅಂತಹ ಗೋವಾ ಸಿಎಂ ಮನೋಹರ್ ಪರಿಕ್ಕರ್ ಈಗ ವಿಧಿವಶರಾಗಿದ್ದಾರೆ ಅನ್ನುವಂಥದ್ದು. ಹೆಲ್ತ್ ಬುಲೆಟಿನನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇತ್ತು. ಸೊ ಪದೇ ಪದೇ ಅವರ ಆರೋಗ್ಯ ಕ್ಷೀಣವಾಗ್ತಾ ಇದ್ದು, ಪದೇ ಪದೇ ಆರೋಗ್ಯ ಕುಸಿತಾ ಇತ್ತು. ಅನಾರೋಗ್ಯದಿಂದ ಸಾಕಷ್ಟು ಬಳಲಿದ್ರು, ಹಾಸ್ಪಿಟಲೈಸ್ಡ್ ಆಗಿದ್ದರು. ಸೊ ಅಂತಹ ಗೋವಾ ಸಿಎಂ ಮನೋಹರ್ ಪರಿಕ್ಕರ್ ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗಷ್ಟೇ ಬರ್ತಾ ಇದೆ. ಸೊ ಅವರ ಆರೋಗ್ಯ ಸಾಕಷ್ಟು ಕ್ಷೀಣಿಸಿತ್ತು ಅನ್ನುವಂಥದ್ದು. ಯಾಕೆಂದರೆ ಚಿಕಿತ್ಸೆ ಎಷ್ಟು ಬಾರಿ ತೆಗೆದುಕೊಂಡರೂ ಕೂಡ ಅವರ ದೇಹ ಸಂಪೂರ್ಣವಾಗಿ ಕೃಶವಾಗಿದ್ದಾರೆ. ಇವರೇನ ಮನೋಹರ್ ಪರಿಕ್ಕರ್ ಅನ್ನುವಷ್ಟರ ಮಟ್ಟಿಗೆ ಗೋವಾ ಸಿಎಂ ಅವರ ದೇಹ ಕೃಶವಾಗಿ ಹೋಗಿತ್ತು. ಸೊ ಗೋವಾ ಸಿಎಂ ಇನ್ನಿಲ್ಲ, ಮನೋಹರ್ ಪರಿಕ್ಕರ್ ಇಲ್ಲ. ಸಾಕಷ್ಟು ವರ್ಷಗಳಿಂದ BJPಯ ಕಟ್ಟ ಹಿಂಬಾಲಕರಾಗಿ, BJPಯ ಸದಸ್ಯರಾಗಿ ಮನೋಹರ್ ಪರಿಕ್ಕರ್ ಗುರುತಿಸ್ಕೊಂಡಿದ್ದಂಥವರು. ಸೊ ಗೋವಾದಲ್ಲಿ ಮಾರ್ಚ್ 2017ರಿಂದ ಅವರು ಸಿಎಂ ಆಗಿ ಮುಂದುವರಿತಾ ಇದ್ದಾರೆ. 4ನೇ ಬಾರಿ ಗೋವಾದ ಅತಿ ಸಣ್ಣ ರಾಜ್ಯ, ಹಾಗೆಯೇ ತುಂಬಾ ಚಟುವಟಿಕೆಯಿಂದ ಇರುವಂತಹ ದೇಶ ವಿದೇಶಿಗರನ್ನು ಸೆಳೆಯುವಂತಹ, ಸೂಜಿಗಲ್ಲಿನಂತೆ ಸೆಳೆಯುವಂತಹ ಗೋವೆಯ ಪಕ್ಕದ ನಮ್ಮ ಕರ್ನಾಟಕದ ನೆರೆ ರಾಜ್ಯ ಗೋವಾದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು. ಅಂತಹ ಮನೋಹರ್ ಪರಿಕ್ಕರ್ ಇನ್ನಿಲ್ಲ ಅನ್ನುವಂತಹ ಸುದ್ದಿ ನಮಗೆ ಬರ್ತಾ ಇದೆ. 2017 ಮಾರ್ಚ್ನಿಂದ 2019ರವರೆಗೂ, 2019 ಮಾರ್ಚ್ ಇವತ್ತು 17ರವರೆಗೆ ಇವತ್ತು ಅವರು ನಿಧನರಾಗಿದ್ದಾರೆ. ಸೊ ಲಕ್ಷ್ಮೀಕಾಂತ್ ಪರ್ಸೇಕರ್ ಅವರ ನಂತರ ಅವರು ಸ್ಥಾನವನ್ನು ಪಡ್ಕೊಂಡಿದ್ದಂಥವರು. ಸೊ ಇಲ್ಲಿ ಗವರ್ನರ್ ಆಗಿಯೂ ಕೂಡ ಅವರ ಕಚೇರಿಯಲ್ಲಿ ಕೆಲಸ ಮಾಡಿರುವಂಥದ್ದು. ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಪೂರ್ಣ ಹೆಸರು ಮನೋಹರ್ ಗೋಪಾಲಕೃಷ್ಣ ಪ್ರಭು ಪರಿಕ್ಕರ್ ಅಂತ. 1955ನೇ ಇಸ್ವಿನಲ್ಲಿ ಡಿಸೆಂಬರ್ 13ನೇ ತಾರೀಕು ಹುಟ್ಟುತ್ತಾರೆ. 63 ವರ್ಷ ಈಗ ಅವರಿಗೆ. 17 ಮಾರ್ಚ್ 2019 ಅಂದರೆ ಇಂದು ಅವರು ನಿಧನರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ, ಹಾಗೆಯೇ 4 ಬಾರಿ ಮುಖ್ಯಮಂತ್ರಿಯಾಗಿ ಗೋವನ್ನು ಮುನ್ನಡೆಸಿದವರು. ಅತಿ ಸಣ್ಣ ರಾಜ್ಯ ಆದರೂ ಕೂಡ ಅದನ್ನು ಧೀಮಂತವಾಗಿ ಮುನ್ನಡೆಸಿದಂತಹ ಕೀರ್ತಿ ಮನೋಹರ್ ಪರಿಕ್ಕರ್ ಅವರಿಗೆ ಸಲ್ಲುತ್ತೆ. ಸೊ ಇಂತಹ ಪರಿಕ್ಕರ್ ಇದೀಗ ವಿಧಿವಶರಾಗಿದ್ದಾರೆ. ಸಾಕಷ್ಟು ದಿನಗಳಿಂದ ಅವರು ಪ್ಯಾಂಕ್ರಿಯಾಸ್ಗೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ದರು, ಹಾಸ್ಪಿಟಲೈಸ್ಡ್ ಆಗಿದ್ದರು. ಗೋವಾ ಸಿಎಂ ಮನೋಹರ್ ಪರಿಕ್ಕರ್ ವಿಧಿವಶರಾಗಿದ್ದಾರೆ ಅನ್ನೋಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 2014ರಿಂದ 17ರವರೆಗೆ ಕೇಂದ್ರದ ಡಿಫೆನ್ಸ್ ಮಿನಿಸ್ಟರ್ ಆಗಿ, ರಕ್ಷಣಾ ಸಚಿವರಾಗಿ ಸಾಕಷ್ಟು ಉತ್ತಮ ಕಾರ್ಯವನ್ನು ನಿರ್ವಹಿಸಿದರು. ಬಹುಶಃ ಸರ್ಜಿಕಲ್ ಸ್ಟ್ರೈಕ್ಗೆ ಸಂಬಂಧಪಟ್ಟಂತಹ ಉರಿ ಸಿನಿಮಾವನ್ನು ಗಮನಿಸಿದರೆ
ಮನೋಹರ್ ಪರಿಕ್ಕರ್ ಅವರ ಪಾತ್ರವನ್ನು ಕೂಡ ನೀವು ಗಮನಿಸಿರ್ತೀರ. ಕನ್ನಡಕವನ್ನು ಎದೆಗೆ ನೇತು ಹಾಕ್ಕೊಂಡು ಇರುವಂತಹ ಒಂದು ವ್ಯಕ್ತಿಯ ಚಿತ್ರಣ ಅದು ಮನೋಹರ್ ಪರಿಕ್ಕರ್ ಅವರದು. ಸೊ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದರಲ್ಲಿ ಅವರೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಪ್ರಧಾನಿಯವರ ಅತ್ಯಂತ ಆಪ್ತ ಸಲಹೆಗಾರನಾಗಿಯೂ ಕೂಡ ರಕ್ಷಣಾ ಸಚಿವಾಲಯದಲ್ಲಿ ಕೆಲಸ ಮಾಡಿರುವಂಥವರು ಇವತ್ತು ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಸಾಕಷ್ಟು ವರ್ಷಗಳಿಂದನೂ ಕೂಡ ಅವರಿಗೆ ಈ ಕಾಯಿಲೆ ಇತ್ತು, ಆದರೂ ಕೂಡ ಯಾವುದೇ ರೀತಿಯ ಸಿಂಪ್ಟಮ್ಸ್ಗಳು ಅವ್ರನ್ನ ಬಾಧಿಸ್ತಾ ಇರಲಿಲ್ಲ. ಕೆಲವೇ ಒಂದು ವರ್ಷದ ಹಿಂದೆ ಅವ್ರು ಯಾವಾಗ ತುಂಬ ಜ್ವರದಿಂದ ಬಳಲ್ತಾರೆ, ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಗೊತ್ತಾಗುತ್ತೆ ಈ ವಿಚಾರ, ಅವರಿಗೆ ಪ್ಯಾಂಕ್ರಿಯಾಸ್ನ ಕರುಳು ಕ್ಯಾನ್ಸರ್ ಇರುವಂಥದ್ದು. ಸೊ ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅಂತಹ ಮನೋಹರ್ ಪರಿಕ್ಕರ್ ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೋವಾ ಸಿಎಂ ಮನೋಹರ್ ಪರಿಕ್ಕರ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮನೋಹರ್ ಪರಿಕ್ಕರ್ ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಕ್ಕರ್ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ. ಅತ್ಯಂತ ಆಪ್ತರಲ್ಲಿ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಆಪ್ತರಲ್ಲಿ ಪರಿಕ್ಕರ್ ಕೂಡ ಒಬ್ಬರು. ಪರಿಕ್ಕರ್ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಪ್ರಧಾನಿ ಕೋರ್ಕೊಂಡಿದ್ದಾರೆ. ತಮ್ಮ ಪೊಲಿಟಿಕಲ್ ಕೆರಿಯರ್ನಲ್ಲಿ ಅತ್ಯಂತ ಆಪ್ತತೆಯಿಂದ ಇದ್ದಂತಹ ಒಬ್ಬ ಮಿತ್ರನನ್ನು ಇದೀಗ ಪ್ರಧಾನಿ ಕಳ್ಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮನೋಹರ್ ಪರಿಕ್ಕರ್ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ.